ನಿಜವಾಗ್ಲೂ ನಿಮ್ಮ ಮಾವ ನನ್ನ ಹತ್ರ ಮಾತಾಡ್ತಾರೇನೆ? ನಾನು ಅಂತ ಗೊತ್ತಾದರೆ ಫೋನ್ ಕಟ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗೆ ನನ್ನ ಮೇಲೆ ಸಿಟ್ಟಿದೆ. ನೀನೇ ಮಾತಾಡಮ್ಮ. ನಾನು ಏನು ಅಂತ ಮಾತಾಡಲೆ? ಸತ್ಯ ಸಾವಿತ್ರಿ ಭದ್ರತೆಗೆ ಅಂತ ತಗೊಂಡಿದ್ದ ಜಮೀನನ್ನು ನಿಮಗೆ ಕೇಳದೆ ಕೊಡೋದಕ್ಕೆ ಸಾವಿತ್ರಿಗೂ ತುಂಬ ಹಿಂಸೆ ಆಗ್ತಿದೆ. ಆದರೆ ಅನಿವಾರ್ಯ ಕಾರಣಗಳು ಅಂತ ಹೇಳು. ನೀ ಮಾತಾಡ್ಬಿಟ್ಟು ನನಗೆ ಕೊಡು, ಆಮೇಲೆ ನೋಡೋಣ. ರಿಂಗ್ ಆಗ್ತಿದೆ ಕಣೆ. ಹಲೋ, ನಮಸ್ಕಾರ. ನಾನು ಪದ್ಮಾವತಿ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಬೀಗ್ರೆ? ವಿಷಯ ಹೇಳಿ. ಏನೂ ಇಲ್ಲ, ನೀವು ಸಿಟ್ಟು ಮಾಡ್ಕೊಂಡು ಹೊರಟ್ಬಿಡ್ರಿ. ಸಾವಿತ್ರಿ ಸತ್ಯ ತುಂಬ ನೊಂದ್ಕೊಂಡಿದ್ದಾರೆ. ಇದನ್ನೇ ನಿಮಗೆ ಫೋನ್ ಮಾಡಿದ್ರು, ನೀವು ತಗೊಳ್ಳಿಲ್ಲ. ಆಕ್ಷೇಪಣೆ ಅಲ್ಲ, ಡ್ರೈವ್ ಮಾಡ್ತಾ ಇದ್ರೇನು? ಗೊತ್ತಿತ್ತಲ್ವ ಡ್ರೈವ್ ಮಾಡ್ತಿದ್ದೆ ಅಂತ. ಆಮೇಲೆ ಫೋನ್ ಮಾಡಿ ವಿಚಾರಿಸ್ಬೋದಿತ್ತಲ್ಲ ತಲುಪಿದ್ರ ಅಂತ. ಸ್ಪೀಡೇ ಹೋಯ್ತು. ಇನ್ಯಾರು ಹಂಗೂ ಇಲ್ಲದೆ ತಮಗೆ ಬೇಕಾದ ಮಾಡ್ಬೋದು ಅನ್ಸಿದೆ. ಅದಕ್ಕೆ ಫೋನ್ ಮಾಡೋ ಗೋಜಿಗೆ ಹೋಗಿಲ್ಲ ಅನ್ಸುತ್ತೆ. ಅಥವಾ ಇಂಥ ವ್ಯಕ್ತಿ ಇದ್ದ ಅನ್ನೋದನ್ನು ಮರ್ತಿರ್ಬೇಕಲ್ವಾ? ಎಂತ ಮಾತಾಡ್ತೀರಾ? ತಪ್ಪು ಮಾಡಿದ್ದಾರೆ ಮಕ್ಕಳು. ದೊಡ್ಡವ್ರು ನಾವು ಕ್ಷಮಿಸ್ಬೇಕಲ್ವಾ? ನಿಮ್ಮ ಹತ್ರ ಮಾತಾಡೋಕೆ ಹೆದರಿ ನನ್ನ ಹತ್ರ ಫೋನ್ ಮಾಡಿಸಿದಾಳೆ ಸಾವಿತ್ರಿ. ಹೆದರಿಕೆ ಯಾಕಂತೆ? ನೀವೇ ಮಾತಾಡಿ. ಆಡೋಕ್ ಮಾತಿಲ್ಲ ಅಂದಮೇಲೆ ಫೋನ್ ಮಾಡೋ ಅಗತ್ಯ ಇರಲಿಲ್ಲಲ್ವಾ? ಹೇಗಿದ್ದೀರಾ ಮಾವ? ಇದನ್ನು ಕೇಳಕ್ಕೆ ಫೋನ್ ಮಾಡಿದ್ದ ಅಲ್ಲ, ಮಾಡಿಸಿದ್ದ? ನಿಮಗೆ ತುಂಬ ಬೇಜಾರು ಮಾಡಿದ್ದೀನಿ ಮಾವ. ಕ್ಷಮೆನೇ ಇಲ್ಲ ನನಗೆ. ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಇದ್ಮೇಲೆ ಕ್ಷಮೆ ಬರೀ ಬಾಯಿ ಮಾತಿಂದು ಅಂತಾಗತ್ತೆ. ತಪ್ಪೋ ಸರಿನೋ ಗೊತ್ತಿಲ್ಲ, ಆದರೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮಾಡ್ತಿದ್ದೀನಿ ಅಂತ ತುಂಬ ಬೇಜಾರಿದೆ ಮಾವ. ನಿಜವಾಗ್ಲೂ ಇದ್ದಿದ್ರೆ ಮಾಡದೇ ಇರಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ಅನ್ಕೊಂಡಿದ್ದೀನಿ. ಅಥವಾ ಎಲ್ಲ ಮುಗ್ದೇ ಹೋಯ್ತಾ? ಸಂಸ್ಕಾರ ಮುಗಿದ ಮೇಲೆ ದೂರದಲ್ಲಿರೋ ದಾಯಾದಿಗೆ ವಿಷಯ ತಿಳಿಸಿದ ಹಾಗೆ. ಮಾವ, ದಯವಿಟ್ಟು ಹಾಗೆ ಮಾತಾಡಬೇಡಿ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ ಇತ್ತು ಅಂತ. ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲದ ಪಾಪ ಪ್ರಜ್ಞೆ, ಕ್ಷಮೆ ಇದೆಲ್ಲ ಬೇಡ. ಫೋನ್ ಮಾಡಿದ್ಯಾಕೆ ಹೇಳು? ಅದೇ ಮಾವ, ಇವತ್ತು ರಿಜಿಸ್ಟ್ರೇಷನ್ನು ಯಾವ್ದ್ರದ್ದು? ಜಮೀನಿಂದು ಸಂಸ್ಥಾನಕ್ಕೆ ಕೊಡಬೇಕಿತ್ತಲ್ಲ, ಅದು. ಯಾವ ಜಮೀನು? ಅದನ್ನ ನನಗೆ ಯಾಕೆ ತಿಳಿಸ್ತಾ ಇದೆಯಾ? ವಿಷಯ ತಿಳಿಸೋಕ? ಅನುಮತಿಗಂತೂ ಅಲ್ಲ. ಅದನ್ನು ತಿಳ್ಕೊಳಕ್ ನನಗೆ ಯಾವ ಆಸಕ್ತಿನೂ ಇಲ್ಲ. ನಿಮ್ಮ ಅನುಮತಿ ಕೇಳಲಿಲ್ಲ, ನಿಮ್ಮ ಇಷ್ಟಕ್ಕೆ ವಿರುದ್ಧ. ಅಂದಮೇಲೆ ಯಾಕೆ ಹೇಳ್ತಿದ್ದೀಯಾ? ನಿನಗೇನು ಬೇಕೋ ಅದನ್ನು ಮಾಡ್ಕೋತಿದ್ದೀಯಾ? ಹಾಗೆ ಮಾಡ್ತಿದ್ದೀಯಾ ಅಂತಾನೆ ನಿನ್ನನ್ನು ತೋರ್ಕೊಂಡು ಬಂದಿರೋದು ನಾನು. ದಯವಿಟ್ಟು ಹಾಗೆ ಮಾತಾಡಬೇಡಿ ಮಾವ. ಬಾಂಧವ್ಯ ಹಾಗೆ ಮುರಿಯೋಕ್ಕಾಗುತ್ತಾ? ನನಗಾಗತ್ತೆ. 23 ವರ್ಷ ಹೆಂಡತಿ ಮಕ್ಕಳನ್ನ ನೀವು ಯಾರು ಅಂತಾನು ಕೇಳದೆ ದೂರ ಇದ್ದವ್ ನಾನು. ಯಾರಿಗೋಸ್ಕರ ಹಾಗಿದ್ರಿ ಹೇಳಿ? ನಿಮ್ಮ ಮಗನಿಗೋಸ್ಕರ. ಈಗ ಅವರೇ. ಈಗಲೂ ಅವನು ಸಿಕ್ಕೇ ಇಲ್ಲ, ಎಲ್ಲೋ ಹಾಳಾಗಿ ಹೋಗಿದ್ದಾನೆ ಅನ್ಕೋತೀನಿ. ಇಷ್ಟು ಕಟ್ಟು ಆಗ್ಬೇಡಿ ಮಾವ. ನನ್ನ ಅಭಿಪ್ರಾಯ, ನನ್ನ ಒಪ್ಪಿಗೆ, ನನ್ನ ಇರುವು ಬೇಡ ಅಂತ ಆದ್ಮೇಲೆ ನನ್ನನ್ನು ತೋರ್ಕೊಂಡು ಬಿಡಬೇಕು. ನೀನು ಹೇಗೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹಾಗೆ ಎಲ್ಲರನ್ನೂ ತೋರ್ಕೊಂಡು ಬಿಟ್ಟಿದ್ದೀನಿ. ಇದೇನು ಕೊಡ್ರೆ, ಹೋಮದ ಮುಂದೆ ಕೂತು ಕೈಯಲ್ಲಿ ಫೋನ್ ಇಟ್ಕೊಂಡು ಮಾತಾಡೋಕ್ಕಾಗತ್ಲೆ?
ಅಮ್ಮಾಜಿ ಇದನ್ನು ತಗೊಳ್ಳಿ. ಇದನ್ನು ಯಾರಿಗೂ ಕಾಣಿಸ್ದೇ ಇರೋ ಥರ ಕಿವಿ ಹಿಂದೆ ಇಟ್ಕೊಳ್ಳಿ. ನಾನು ಕರೆ ಮಾಡಿದಾಗ ಈ ಸ್ವಿಚ್ ಒತ್ತಿದ್ರೆ ಸಾಕು, ಯಾರಿಗೂ ಗೊತ್ತಾಗದೇ ಇರೋ ಥರ ನೀವು ನನ್ನ ಹತ್ರ ಮಾತಾಡ್ಬೋದು. ಒಳ್ಳೇದೇ ಆಯಿತು. ಹಾಗಿದ್ರೆ ಕೆಲಸ ಮುಂದುವರಿಲಿ. ರಿಜಿಸ್ಟ್ರೇಷನ್ ಆದ ಕೂಡಲೇ ಗೊತ್ತಲ್ಲ, ಕರೆ ಮಾಡಿ. ನಾರಾಯಣಪ್ಪ, ಹೋಮದ ಕುಂಡದ ಹತ್ರಕ್ಕೆ ನಡೀಲಿ. ನೋಡ್ರೆ, ನಾವೇನು ಬರ್ತೀವಿ, ಹುಷಾರು. ಆಯ್ತಮ್ಮಾಜಿ, ಫೋನ್ ರೆಡಿನಾ? ಏನು ಹಿಂಗೆ ಕೂತ್ಬಿಟ್ಟೆ? ರೆಡಿ? ಆಫೀಸರ್ ಬೇರೆ 10:15 ಒಳಗೆ ಬರಕ್ಕೆ ಹೇಳವನೆ, ಗೌಡ್ರು ಬೇರೆ ತಡ ಮಾಡಬೇಡಿ ಅಂತ ಹೇಳವ್ರೆ. ನಡಿ ಸಾವಿತ್ರಿ. ಸಾವಿತ್ರಿ, ಹೊರಡಮ್ಮ. 4 ದಿವಸ ಹಾಗನ್ಸತ್ತಷ್ಟೇ. ನಾಳೆ ಮಗು ಆಗಿ ಅದ್ರ ನಗುನ್ ಕಂಡ್ರೆ ಎಲ್ಲ ಮರ್ತೋಗತ್ತಮ್ಮ. ಹೇಳಮ್ಮ. ಏನಾಯ್ತು? ಏನು ಮರಿಬೇಕು? ಏನಿಲ್ಲ, ನೀವು ನಡೀರಿ, ಬರ್ತಾಳೆ. ಸಾವಿತ್ರಿ, ಹೇಳಮ್ಮ. ಹುಷಾರಾಗಿ ಕರ್ಕೊಂಡೋಗಿ. ಅದನ್ನು ಹೇಳ್ಬೇಕಾ? ಸಾವಿತ್ರಿ, ಅನುಮಾನಗಳನ್ನ ಹೊತ್ಕೊಂಡು ಹೊರಟಿದೀಯ. ಆ ತಾಯಿ ಮೇಲೆಲ್ಲ ಭಾರ ಹಾಕ್ಬಿಡು, ಅವಳೇ ನೋಡ್ಕೋತಾಳೆ. ಈಗ ಬಾ, ದೇವ್ರಿಗೆ ದೀಪ ಹಚ್ಚಿ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಹೊರಡು. ಬಾಮ್ಮ. ಬಾಮ್ಮ. ದೀಪ ಹಚ್ಚಮ್ಮ. ನಿನ್ನನ್ನು ನಂಬಿ ಹೋಗ್ತಾ ಇದ್ದೀನಿ. ಅದು ಎಲ್ಲಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ತೀವಿ ನಿನಗೆ ಬಿಟ್ಟಿದ್ದು. ನನಗೇನೇ ಆದರೂ ನಮ್ಮ ಮನೆಯವ್ರನ್ನ ಕಾಪಾಡು. ಯಾಕಮ್ಮ ಹಾಗೆ ಹೇಳ್ತೀಯ? ನೀನು ಚೆನ್ನಾಗಿದ್ರೆ ತಾನೇ ನಾವೆಲ್ಲ ಚೆನ್ನಾಗಿರೋದು. ಈ ಜಮೀನಿಂದ ಬಿಡುಗಡೆ ಸಿಕ್ಕರೆ ಎಲ್ಲರೂ ಸಂದಾಗಿರ್ತೀವಿ. ನಡಿ ಸಾವಿತ್ರಿ. ಬರ್ತೀನಮ್ಮ. ಹೋಗ್ಬಮ್ಮ, ಒಳ್ಳೇದಾಗ್ಲಿ. ಸಾವಿತ್ರಿ, ಒಂದು ನಿಮಿಷ. ನೀನು ಹೀಗೆ ಹಣೆ ತುಂಬ ಕುಂಕುಮ ಇಟ್ಕೊಂಡಿರೋದೆ ನನ್ನ ಕಣ್ಮುಂದೆ ಇರಲಿ ಅಂತ. ವಾ, ಒಂದು ಫೋಟೋ ತೆಗೆದು ಇಟ್ಕೊಬಿಡಿ, ಯಾವಾಗಲೂ ಇರ್ತದೆ. ನಾನು ಫೋಟೋ ಆದ್ರೆ ಆ ಮಾತು. ಸಾವಿತ್ರಿ, ಸಾವಿತ್ರಿ, ಬಿಡ್ತು ಅನ್ನೆ. ಯಾವಾಗ್ಲೂ ಇಂಥ ಮಾತೇನಾ? ಬೇರೆ ಯೋಚನೆನೇ ಇಲ್ವಾ ನಿನ್ಗೆ? ಶುರು ಮಾಡಿದ್ದೆ ನೀವು, ಈಗ್ಯಾಕ ಮಾತು? ನಡಿ ಸಾವಿತ್ರಿ.
ಯಾಕೆ ಗೌಡ್ರೆ? ಕೋಳಿ ಕುಯ್ದು ಮಸಾಲೆ ಅರಕ್ಕೆ ನಿಮ್ಮ ನಂಬಿದ್ರೆ ಹಿಂಗೇನಾ? ಏನಾಯ್ತು ಗೌಡ್ರೆ? ಸತ್ಯ ಸಾವಿತ್ರಿ ಆಗ್ಲೇ ಮನೆಯಿಂದ ಹೊರಟಿದ್ದಾರೆ. ಹೊರಟಿ ಬಿಡಿ. ಎಲ್ಲೋ ಬಾರಲ್ಲಿ ಎಣ್ಣೆ ಹೊಡ್ತಾ ಇದ್ದೀರಾ? ಏನ್ ಗೌಡ್ರೆ ಹಿಂಗಂತೀರಾ? ಕೆಲಸ ಅಂದ್ರೆ ನಮಗೆ ದೇವ್ರ ಸಮಾನ. ಡ್ಯೂಟಿ ಮೇಲೆ ಇದ್ದಾಗ ಯಾರು ಎಣ್ಣೆ ಹೊಡಿತಾರಾ? ಮತ್ತೆ ಎಲ್ಲಿ ಸಾಯ್ತಿದ್ದೀರೋ? ನಾವು ಆಗ್ಲೇ ಆಫೀಸ್ ತವ ಇದ್ದೀವಿ. 8 ಗಂಟೆಗೆ ಬಂದ್ವಿ. ಹೌದಾ? ಪಿಕಾಸಿ ಪಿಕಾಸಿ ಮರಿತೀವ? ಅದಾಗ್ಲೇ ಕಬಾಬ್ ಕಾಂತನ ಹತ್ರ ಐತೆ, ಅವನು ಬಾಗ್ಲಲ್ಲೇ ಕಾಯ್ತಾವನೆ. ಸರಿ ಸರಿ, ನಾನು ಬರ್ತಾ ಇದ್ದೀನಿ. ಸಾವಿತ್ರಿ, ನಿಂಗೆ ಇನ್ನೊಮ್ಮೆ ಯಾರಿಗೆ ನಾವು ಕಾಣಿಸ್ಕೊಂಡ್ರೆ ಒಂದ್ ರೌಂಡ್ ಕಾರ್ಲ್ ಹೋಗ್ಬಿಡೋಣ. ಯಾಕೆ ಹೇಳೋ? ಹಾಸ್ಪಿಟ್ಲಿಗೆ ಹೋಗೋ ಗೋಜೆ ಇರಕ್ಕಿಲ್ಲ. ನಂಗೂ ಎಮ್ಮೆ ಡ್ರೈವರ್ ಮಗ ಕಾರ್ಲೇ ಉಡ್ತಾ ಅಂತ. ಹೆಂಗೆ? ಸಾವಿತ್ರಿ, ಯಾಕೆ ಹೀಗಿದ್ಯಾ? ಮತ್ತೆ ಜಮೀನ್ ಕೊಡೋದೋ ಬೇಡ ಅಂತ ಯೋಚಿಸ್ತಿದ್ದೀನಿ ಅಂತ ಮಾತ್ರ ಹೇಳ್ಬೇಡ. ನಾನು ಇಲ್ಲಿಂದ ಕಾರಿಂದ ಜಂಪ್ ಮಾಡ್ಬಿಡ್ತೀನಿ. ಮಾವು ಫೋನ್ ಮಾಡಿದ್ದೆ. ಓಹೋ, ಅದು ಮ್ಯಾಟ್ರು. ಏನಂದ್ರು ಸೌಕರ್ರು? ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ರು. ಅದಕ್ಕೇನಾ ಅತ್ತೆ ಮಣಿಯವರು ಮಗು ಆದ್ಮೇಲೆ ಎಲ್ಲ ಸರಿ ಹೋಯ್ತದೆ ಅಂತಿದ್ದು? ನಿಮ್ಗೇನು ಅನ್ಸೋದೇ ಇಲ್ವಾ ಸತ್ಯ? ಏನ್ ಅನ್ಸ್ಬೇಕು ಸಾವಿತ್ರಿ? ಬೇಸರ ಆಯ್ತದೆ. ಅದನ್ನೇ ಹೇಳ್ತಿದ್ರೆ ಸರಿ ಹೋಯ್ತದ? ಇಲ್ಲ, 2 ಕೈ ಸೇರಿದ್ರೆ ಚಪ್ಪಾಳೆ. ಹಂಗೆ 2 ಕೈ ಬಡಿಬೇಕು. ಸಂಬಂಧಗಳಿಗೂ 2 ಕೈ ಚಾಚಬೇಕು. ಒಬ್ರಿಂದ ಆಯ್ತದ? ಇಲ್ಲ ಅಂದ್ಮೇಲೆ ಬಿಟ್ಟಾಕ್ಬಿಡ್ಬೇಕು. ಟೈಮ್ ಬಂದಾಗ ತಾನೇ ತಾನಾಗ ಸರಿ ಆಯ್ತದೆ. ಸರಿ ಹೋಗ್ಬೇಕು ಅನ್ನೋದಿದ್ರೆ ಮಾತ್ರ. ನೀವು ಅವ್ರ ಮಗನೇ ಅಲ್ವಾ? ಅದಕ್ಕೆ ಎಷ್ಟು ಸುಲಭ ನಿಮ್ಗೆ? ಇದನ್ನ ಬೈತಿದ್ಯೋ ಹೊಗಳ್ತಿದ್ಯೋ? ಈಗ ಮುಖ್ಯವಾದ ಕೆಲಸದ ಮೇಲೆ ಹೊರಟಿದ್ದೀರಿ, ಅದು ನೋಡೋಣ. ಮಿಕ್ಕಿದನ್ನ ನಾಳೆ ನೋಡಿದ್ರಾಯ್ತು. ನಾಳೆ ಅನ್ನೋದಿದ್ರೆ ಆ ನಾಳೆ ನಾವಿದ್ರೆ ಏನಂತ? ಅಮ್ಮಾಜಿ, ಹೋಮ ಶುರು ಮಾಡ್ಬೋದಾ? ವೈಶ್ವಾನರಾಯ
ಬನ್ನಿ ಬನ್ನಿ, ನಿಮ್ಗೆ ಕಾಯ್ತಿದ್ದೆ. ಅರ್ಧ ಗಂಟೆ ಅಷ್ಟೇ, ಎಲ್ಲ ಮುಗಿಸ್ಬಿಡ್ತೀನಿ. ಬಾ ಸತ್ಯ, ಬಾ. ಮೆತ್ತಿಗೆ ಮೆತ್ತಿಗೆ. ನಡ್ರಿ, ಮೆತ್ತಿಗೆ ಮೆತ್ತಿಗೆ. ಪಾರ್ಟಿ ಬಂದಿದ್ದಾರೆ, ಬೇಗ ಬೇಗ ಸೈನ್ ಹಾಕ್ಸು. ಆದ್ರೆ ಇನ್ನೂ ಸಾಹೇಬ್ರು ಬಂದಿಲ್ವಲ್ಲ? ಟೈಮ್ ಆಗಿಲ್ವಾ? ಟೈಮ್ ಎಲ್ಲ ನಮ್ಗೆ ನಿಮ್ಗೆ ಗೌಡ್ರೆ, ಸಾಹೇಬ್ರಿಗಲ್ಲ. ಅವ್ರು ಬರೋಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಗೌಡ್ರೆ ಇರ್ಲಿ ಬಿಡಿ, ಕಾಯ್ತೀವಿ. ಸರಿ, ನೀವು ಕೂತ್ರಿ, ಒಂದು ನಿಮಿಷ ಬರ್ತೀನಿ. ಇನ್ನೂ ಬಂದಿಲ್ವಾ ಸಾವಿತ್ರಿ? ಅವರೇನೋ ಸರಿಯಾಗಿ ಬಂದ್ರು, ಹೊತ್ತಿಗೆ ಇಲ್ಲಿ ರಿಜಿಸ್ಟ್ರಾರ ಇಲ್ಲ. ಯಾರೋನು ಆಫೀಸರ್ ಅಮ್ಮಜ್ಜಿ, ರಿಜಿಸ್ಟರ್ ಸಹಿ ಹಾಕ್ಸೋನು. ಯಾಕೆ ತಡವಂತೆ? ಯಾರು ಕೇಳ್ತಾರೆ? ಸರ್ಕಾರಿ ಅಧಿಕಾರಿಗಳು, ಅವ್ರದೇ ಮರ್ಜಿ. ಬೇಗ ಬೇಗ ನಡೀಲಿ. ಹೋಮ ಶುರು ಆಯ್ತಾ? ಇಲ್ಲಿ ನಮ್ಮದೇ ಸಾಮ್ರಾಜ್ಯ, ತಡವಾಗೋದಕ್ಕೆ ಕಾರಣನೇ ಇಲ್ವಲ್ಲ. ಎಲ್ಲ ಅಂದ್ಕೊಂಡಾಗಲ್ಲ ಆಗಿದೆ ತಾನೇ. ಅದ್ರ ಯೋಚನೆ ಬೇಡ ನಿಮಗೆ. ಇಲ್ಲಿ ಪೂರ್ಣಾಹುತಿ ಆಗೋ ಮುಂಚೆ ಅಲ್ಲಿ ಸಾವಿತ್ರಿ ಆಹುತಿ ಆಗಿರ್ಬೇಕು. ಅದೇನೇ ಆಗ್ಲಿ ಆಗುತ್ತೆ.